ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ಡೇ 4 ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ಇವತ್ತಿನ ನನ್ನ ವೆಯ್ಟ್ ಬಂದು 75 ಇದೆ ಎಕ್ಸಾಕ್ಟಾಗಿ. ನೆನ್ನೆ 75.150 ಇತ್ತು ಅಲ್ಲ, 150 ಗ್ರಾಮ್ ಕಡಿಮೆ ಆಗಿದ್ದೀನಿ ಅಥವಾ ಜಾಸ್ತಿ ಆಗಿದ್ದೀನಿ ಅಂತಲೂ ಅನ್ಕೋಬೋದು. ಬಿಕಾಸ್ ನಾನು 74.70 ಕೂಡ ತೋರಿಸಿತ್ತು ಎರಡೂ. ಆ್ಯಂಡ್ ಅದಾದಮೇಲೆ ನಾನು ಆ್ಯಸ್ ಯೂಶ್ವಲ್ ನಿಂಬೆಹಣ್ಣು ಪ್ಲಸ್ ಬಿಸಿನೀರು ಕುಡಿದೆ. ನನಗೆ ನಾನು ಮಾಡ್ತಾ ಇರುವಂತಹ ಈ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಬಿಕಾಸ್ ನನ್ನ ಬಿಗ್ಗೆಸ್ಟ್ ಮೋಟಿವೇಶನ್ ಅಂದರೆ ನನ್ನ ವೆಯ್ಟ್ ಅಂದರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಾನು ವೆಯ್ಟ್ ಚೆಕ್ ಮಾಡಿದಾಗ ಅದು ಕಡಿಮೆ ಆಗಿದ್ದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾನು ಲಾಸ್ಟ್ ಮೇಯಲ್ಲಿ ಮಾಡಿದಾಗ ನನಗೇನಿಲ್ಲ ಅಂದರೂ ದಿನಕ್ಕೆ 450 ಗ್ರಾಮ್ ಕಡಿಮೆ ಆಗೇ ಆಗ್ತಿತ್ತು. ಜಾಸ್ತಿ ಅಂದರೆ ಒಂದೊಂದು ಸಲ ಅಷ್ಟೇ ಒಂದು 100 ಗ್ರಾಮ್ ಜಾಸ್ತಿ ಆಗ್ತಿತ್ತು ಅಷ್ಟೇ. ಇವಾಗೇನು ನನಗೆ ಇನ್ನು ಒಂದು 3 ದಿನ ಬಿಟ್ಟರೆ ಒಂದು ವಾರ ಆಗುತ್ತೆ ನಾನು ಇದೆಲ್ಲ ಸ್ಟಾರ್ಟ್ ಮಾಡಿ. ನಾನು ಸ್ಟಾರ್ಟ್ ಮಾಡಿದಾಗ 75.75 ಏನೋ ಇದ್ದೆ. ಬಟ್ ಇವತ್ತಿಗೂ ನಾನು ಅಷ್ಟೇ ಇದ್ದೀನಿ, ಅಂದರೆ 75ಯಲ್ಲೇ ಇದ್ದೀನಿ, 74ಗೆ ಹೋಗೇ ಇಲ್ಲ. ಲಾಸ್ಟ್ ಟೈಮ್ ನಾನು ಮೇಯಲ್ಲಿ ಮಾಡಿದಾಗ ಒಂದು ವಾರಕ್ಕೆ 1 kg 400 ಗ್ರಾಮ್ ಆಗಷ್ಟು ಕಡಿಮೆ ಆಗಿದ್ದೆ. ಇವಾಗ ನಾನು 75ಲೇ ಇದ್ದೀನಿ, ಗೊತ್ತಿಲ್ಲ ನನಗೆ. ಬಟ್ ಅವಾಗ ಮಾಡ್ತಿದ್ದಂಥ ರೊಟೀನ್ ಬೇರೆ, ಇವಾಗ ಮಾಡ್ತಿರೋ ರೊಟೀನ್ ಬೇರೆ. ಅದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು. ಬಟ್ ಡೇಸ್ ಕಂಟಿನ್ಯೂ ಆಗುತ್ತೆ. ಈಗ ಡೇ 7 ಮಾಡಾದ್ಮೇಲೆ ಮಂಡೆಯಿಂದ ನಾನು ಹೊಸ ರೊಟೀನ್ ಮಾಡಿದ್ರು ಡೇ 8 ಅಂತಲೇ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಮತ್ತು ಡೇ 1 ಅಂತ ನನಗೆ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ಇನ್ನು ನಾನು ಕಾಲೇಜಿಂದ ಬಂದಮೇಲೆ ದಾಳಿಂಬೆ ಹಣ್ಣು ತಿಂದೆ. ದಾಳಿಂಬೆ ಹಣ್ಣು ಆದಮೇಲೆ ನಮ್ಮ ಅಕ್ಕನ ಜೊತೆ ಹಾಗೆ ಸುಮ್ಮನೆ ಅಂಗಡಿಗೆ ಹೋಗಬೇಕಿತ್ತು. ಸುಮ್ಮನೆ ನಾವು ಡೈರೆಕ್ಟಾಗಿ ಹೋಗಲ್ಲ, ವಾಕಿಂಗ್ ಆಗಲಿ ಅಂದ್ಬಿಟ್ಟು ಸುತ್ತಾಡ್ಕೊಂಡು ಹೋಗ್ತೀವಿ. ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಹೇಳಿದ್ನಲ್ಲ, ನಾನು ರೊಟೀನ್ ಚೇಂಜ್ ಮಾಡ್ಕೋಬೇಕು. ನಾನೇನಂದರೆ ಮೊದಲು ಹೇಗೆ ಮಾಡ್ತಿದ್ನೋ ಅದೇ ರೀತಿ ರೊಟೀನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನನಗೆ ಕ್ಲಾರಿಟಿ ಸಿಗುತ್ತೆ ದಿನಕ್ಕೆ ಎಷ್ಟು ಗ್ರಾಮ್ ಕಡಿಮೆ ಆಗ್ಬೋದಂತ. ಆ್ಯಂಡ್ ಈ ವೆಯ್ಟ್ ಮೆಷಿನ್ ಜೊತೆಗೆ ಇನ್ನೊಂದು ವೆಯ್ಟ್ ಮೆಷಿನ್ ಹೇಳಿದ್ನಲ್ಲ, ಅದ್ರ ಬಗ್ಗೆ ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ತುಂಬ ಜನ ಈ ವೆಯ್ಟ್ ಮೆಷಿನ್ನೇ ನಂಬಿ ಎಷ್ಟೊಂದು KGಗಳನ್ನ ಕಡಿಮೆ ಆಗಿದ್ದಾರೆ. ಸೊ ನಾನು ಅಷ್ಟೇ, ನನ್ನ ಹತ್ರ ಇರೋ ವೆಯ್ಟ್ ಮೆಷಿನ್ ಸದ್ಯಕ್ಕೆ ಇದೆ. ನಾನು ಕೂಡ ಇದನ್ನೇ ನಂಬಿ ನನ್ನ ವೆಯ್ಟ್ ಲಾಸ್ ರೊಟೀನ್ನ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಲಾಸ್ ಜರ್ನಿನ. ಆ್ಯಂಡ್ ನನ್ನ ಸ್ಟಡೀಸ್ ಕಡೆ ಕೂಡ ಗಮನ ವಹಿಸಬೇಕು. ಆ್ಯಂಡ್ ನನಗೆ ಪರ್ಫೆಕ್ಟ್ ಒಂದು ರೊಟೀನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಮುಂದುವರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈ ರೋಡ್ ತೋರಿಸ್ತಾ ಇದ್ದೀನಲ್ಲ, ಈ ರೋಡ್ ಯಾವಾಗ ಬಂದಿದೆ ಅಂತ ನಂಗೆ ನೆನಪೇ ಇಲ್ಲ. ಆ್ಯಂಡ್ ಇಲ್ಲೊಂದು ಸ್ಕೂಲ್, ಇದೇ ರೋಡಲ್ಲಿ 3 ಸ್ಕೂಲ್ ಇದ್ದಾವೆ ಒಬ್ರದ್ದೇ. ಹಾಗೆ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ಅದಾದಮೇಲೆ ನನಗೆ ಕಂಪ್ಯೂಟರ್ ಸ್ವಲ್ಪ ಕಾನ್ಸೆಪ್ಟ್ಸ್ ಅರ್ಥ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪಲ್ಲಿ ಪರೀಕ್ಷೆ ಚಾನಲ್ ಇದೆಯಲ್ಲ ಅದರಲ್ಲಿ ಕೇಳ್ತಾ ಇದ್ದೆ. ಆ್ಯಂಡ್ ಇವತ್ತಿನ ಟಿಫನ್ನೇ ನಾನು ಆ್ಯಡ್ ಮಾಡೋದು ಮರ್ತೋಗಿದ್ದೀನಿ. ಇವತ್ತು ಟಿಫನ್ ಬಂದು ನಾನು ಕುಕ್ಕುಂಬರೇ ತಿಂದೆ ಅನ್ಕೋತೀನಿ. ಸಾರಿ, ಕುಕ್ಕುಂಬರ್ ಅಲ್ಲ, ನಾನು ಪಪ್ಪಾಯ ತಿಂದಿದ್ದು ಇವತ್ತು. 4 ಪಪ್ಪಾಯ ತಿಂದಿದ್ದೆ. ಜೊತೆಗೆ ಮಧ್ಯಾಹ್ನ ಬಂದು ಟೊಮೆಟೊ ಬಾತ್ ತೊಗೊಂಡಿದ್ದೆ. ಆ್ಯಂಡ್ ಇವತ್ತಿನ ವೆಯ್ಟ್ ಏನು ತೋರಿಸಿದ್ದೀನಿ ಅದು 75. ಬಟ್ ಅದು ನಾಳೆ ವೆಯ್ಟ್, ಅಂದರೆ ನಾನು ಇವತ್ತು ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಲ್ಲ, ಇವತ್ತಿನ ವೆಯ್ಟ್. ಅಂದರೆ ಇವತ್ತು ಡೇ 4 ಅಲ್ಲ, ನಾನು ತೋರಿಸಿದ ವೆಯ್ಟ್ ಬಂದು ಡೇ 5. ನಾನು ಕುತ್ಕೊಂಡು ಡೇ 4ದು ವೀಡಿಯೋನ ಡೇ 5 ಅಲ್ಲ ನಾನು ಎಡಿಟ್ ಮಾಡೋದು. ಬಟ್ ಡೇ 4 ಮತ್ತು ಡೇ 5 2 ದಿನದ ವೆಯ್ಟೂ 75 ಇತ್ತು. ನಾನು ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡಾದ್ಮೇಲೆ ಸ್ಟೋರೇಜ್ ಆಗಬಾರ್ದು ಅಂತ ಎಲ್ಲ ಕ್ಲಿಯರ್ ಮಾಡ್ತಿರ್ತೀನಿ. ಆಗ ಟಿಫನ್ ವೀಡಿಯೋದು, ವೆಯ್ಟ್ ವೀಡಿಯೋದು ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸೊ ಇನ್ನು ಮುಂದೆ ನೋಡ್ಕೊಂಡು ಮಾಡಬೇಕು. ನನ್ನ ಟೈಮೇ ನಿಜಕ್ಕೂ ಸರಿ ಇಲ್ಲ, ಏನು ಮಾಡೋದು ಹೇಳಿ. ಇನ್ನು ನೈಟ್ಗಂತ ನಾನು ಮುದ್ದೆ ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತಂತೂ ತುಂಬ ಚೆನ್ನಾಗಿ ತಿಂದಿದ್ದೀನಿ ಮಾತ್ರ. ನೈಟು ಮುದ್ದೆ ತಿಂದೆ, ಆಮೇಲೆ ಅನ್ನ ಕೂಡ ತಿಂದೆ ನಾನು, ರೈಸ್ನ. ಅದಾದಮೇಲೆ ನಮ್ಮಪ್ಪ ಇವತ್ತು ಗೋಬಿ ಕೂಡ ತೊಗೊಂಬಂದಿದ್ರು. ನಮ್ಮ ಮನೇಲಿ ಇದೆಲ್ಲ ತುಂಬ ರೇರ್ ಗೊತ್ತಾ, ಗೋಬಿ ಎಲ್ಲ ತರೋದು. ಅದು ಕೂಡ ತಿಂದೆ. ಇನ್ನು ಅದಾದಮೇಲೆ ಮತ್ತೆ ಸ್ವಲ್ಪ ಓದ್ಕೊಂಡು ಇದು ನಾನು ಬೆಳಗ್ಗೆ ಹೊತ್ತು ಯಾವುದೇ ಥರದ ವೆಜಿಟೇಬಲ್ ಜ್ಯೂಸ್ ತೊಗೋತಾ ಇಲ್ವಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ ಒಂದು ರೊಟೀನ್ನ ನಾನು ಮತ್ತೆ ಹಳೆ ರೊಟೀನ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ವೆಜಿಟೇಬಲ್ ಜ್ಯೂಸ್ ಮಾಡೋಣ ಅಂತ ಬೂದುಗುಂಬಳಕಾಯಿ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಬಂದೆ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಕಷ್ಟಗಳು ನನ್ನನ್ನೇ ಹುಡ್ಕೊಂಡು ಬರುತ್ತೆ, ನೋವುಗಳು ನನ್ನನ್ನೇ ಹುಡ್ಕೊಂಡು ಬರುತ್ತೆ ಅಂತ. ಸೊ ಈ ಹುಡುಗಿಗೇನಪ್ಪ, ಕಾಲೇಜ್ಗೆ ಹೋಗ್ತಾಳೆ, ಬರ್ತಾಳೆ, ತಿಂತಾಳೆ, ಆರಾಮಾಗಿರ್ತಾಳೆ ಅಂತ ನೀವು ಅನ್ಕೋಬೋದು. ನಾನು ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಯಾರೋ ನನ್ನ ಹಿಂದೆ ವೀಡಿಯೋ ಮಾಡ್ಕೊಂಡು ನಿಂತಿರಬೇಕು, ಆಗಷ್ಟೇ ನನ್ನ ಕೆಲಸನ ನಾನು ತೋರ್ಸೋಕ್ಕಾಗೋದು.
ಇಲ್ಲಾಂದರೆ ನಾನು ಕೆಲಸ ಮಾಡ್ತಾ ವೀಡಿಯೋನು ಮಾಡ್ಕೋಬೇಕು. ಏನಾಯಿತು ಅಂದರೆ ಬೂದುಗುಂಬಳಕಾಯಿ ಜ್ಯೂಸ್ ಮಾಡೋಣ ಅಂತ ಎಲ್ಲ ಹಚ್ಚಿ ಮಿಕ್ಸಿ ಆನ್ ಮಾಡೋಕ್ಕಂತ ಹೋದೆ. ಒಂದೇ ರೌಂಡ್ ತಿರುಗಿದ್ದು ಮತ್ತೆ ತಿರುಗಲೇ ಇಲ್ಲ. ನಿಜ ಎಷ್ಟು ಬೇಜಾರಾಗೋಯ್ತು ಗೊತ್ತಾ. ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಿನ್ನಿಂದನೇ ಹಾಳಾಯಿತು ಅಂತ ಬರುತ್ತೆ. ತುಂಬ ದಿನ ಆಗಿತ್ತು, ಸರ್ವಿಸ್ ಎಲ್ಲ ತುಂಬ ಯೂಸ್ ಮಾಡಿದ್ವಿ, ಬಟ್ ಗೊತ್ತಿಲ್ಲ, ಆನೇ ಆಗಲಿಲ್ಲ. ಎಲ್ಲ ನನ್ನ ಹಣೆ ಬರಹ. ನಿಜ ಬೇಜಾರಾಗೋಯಿತು. ಆಮೇಲೆ ಇನ್ನು ಏನು ಮಾಡೋಕ್ಕಾಗಲ್ಲ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೈಗೆ ಫೆವಿಕ್ವಿಕ್ ಅಂಟ್ಕೊಬಿಟ್ಟಿತ್ತು. ಅದೊಂಥರ ಆಗ್ತಿತ್ತು. ಅದನ್ನೇ ನಾನು ಪದೇ ಪದೇ ತೋರಿಸ್ತಾ ಇರೋದು. ಇನ್ನು ನಾನು ತುಂಬ ಇವತ್ತು ಕೂಡ ನನಗೆ ಬೇಜಾನ್ ಹರ್ಟ್ ಆಗಿತ್ತು, ಬಟ್ ನನಗೆ ಹರ್ಟ್ ಆಗದೇ ಇರೋ ದಿನಗಳೇ ಇಲ್ಲ. ಆದರೆ ಬೇರೆಯವ್ರ ಥರ ಅಲ್ಲ, ನಾನು ಅದನ್ನು ತಲೆಗೆ ಹಾಕ್ಕೊಂಡೆ ಅಂದರೆ ಮುಗ್ದೋಯ್ತು ಕತೆ. ನಾನು ತಲೆಗೆ ಹಾಕ್ಕೊಂಡ್ರೆ ಎಲ್ಲ ನಾನು ತಲೆಗೆ ಹಾಕ್ಕೊಂಡೇ ಹಾಕ್ಕೋತೀನಿ ಚಿಕ್ಕ ಚಿಕ್ಕ ವಿಚಾರಗಳ್ನೂ. ಇನ್ನು ಅಷ್ಟೆಲ್ಲ ಅಂದರೆ ಬೇರೆ ಬೇರೆ ಏನೇನೋ ಆದರೂ ಕೂಡ ಇವತ್ತು ತುಂಬ ಓಪಾಗಿದ್ದೆ. ನಾಳೆಯಿಂದ ಹೊಸ ರೊಟೀನ್ ಮಾಡೋಣ, ಹಾಗೆ ಹೀಗೆ ಇವತ್ತಿಂದ ಎಕ್ಸಸೈಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಅಂದರೆ ಡೇ 5ಇಂದ. ಬಟ್ ಈ ಥರ ಎಲ್ಲ ಆಯ್ತಲ್ಲ, ನಾನು ರುಬ್ಬಲಿಲ್ಲ, ಅದನ್ನು ಮತ್ತೆ ಫ್ರಿಜ್ಗೆ ಎತ್ತಿಟ್ಬಿಟ್ಟೆ. ಇನ್ನು ಹೆಂಗೆ ರುಬ್ಬೋದು, ಮಿಕ್ಸಿನೇ ಆನ್ ಆಗ್ತಿರ್ಲಿಲ್ಲ ಅಲ್ಲ. ನಾನೇನು ಅದು ದಪ್ಪಗೂ ಹಚ್ಚಿಲ್ಲ, ಆ್ಯಂಡ್ ಅದು ವೆರಿ ಸಾಫ್ಟಾಗಿರುತ್ತೆ, ಅದು ಆರಾಮಾಗಿ ರುಬ್ಬೋದು. ನಾನು ಇದೇನು ಫಸ್ಟ್ ಟೈಮ್ ಮಾಡ್ತಿಲ್ಲ, ಎಲ್ಲ ನನ್ನ ಹಣೆ ಬರ. ಅದಕ್ಕೂ ಮುಂಚೆ ನಮ್ಮ ಅಕ್ಕ ವಡೆ ಮಾಡಿದ್ಲು, ಆವಾಗ ರುಬ್ಬಿದ್ದಾಳೆ, ಆವಾಗ ಏನೂ ಆಗಿಲ್ಲ. ನಾನು ರುಬ್ಬಿದಾಗಲೇ ಆಗಬೇಕಿತ್ತ, ಎಲ್ಲ ನನ್ನ ಹಣೆ ಬರ ಅಷ್ಟೇ. ಇನ್ನು ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಹೋಗಿ ಮಲ್ಕೊಂಡೆ. ಇನ್ನು ಬೆಳಗ್ಗೆ 6 ಗಂಟೆಗೇನೋ ನಾನು ಎದ್ದಿದ್ದು. ಇದೇ ಗೈಸ್ ಕಷ್ಟಗಳನ್ನ ಹುಡ್ಕೊಂಡು ನನ್ನನ್ನೇ ಬರುತ್ತೆ. ಕಷ್ಟಗಳಿಗೂ ನನ್ನ ಅಂದರೆ ಅಷ್ಟು ಇಷ್ಟ. ಅಂದಮೇಲೆ ಬೇಜಾರೆಲ್ಲ ಆಗುತ್ತೆ ಅಲ್ಲ. ಈಗ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ನನ್ನಿಂದನೇ ಆಗಿದ್ದು ಅಂತ ಬರುತ್ತೆ. ಯಾಕಂದರೆ ಅದಕ್ಕೂ ಮುಂಚೆ ನಮ್ಮ ಅಕ್ಕ ವಡೆ ಮಾಡಿದ್ಲು ಅಂತ ಹೇಳ್ತಾ ಇದ್ದೀನಲ್ಲ, ಆವಾಗ ರುಬ್ಬಿದಾಗ ಚೆನ್ನಾಗೇ ಇತ್ತಲ್ವ. ಏನು ಮಾಡೋಕ್ಕಲ್ಲ, ನನ್ನ ಹಣೆ ಬರಹ. ಸೊ ಇನ್ನು ನೋಡೋಣ. ಡೇ 5 ವೆಯ್ಟ್ ನಾನು ನಾಳೆ ರಿವೀಲ್ ಮಾಡಾಯಿತು. ಡೇ 5 ವೆಯ್ಟ್ ಬಂದು 75 ಸೊ ಇವತ್ತು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಂಡು ಡಿಲೀಟ್ ಮಾಡ್ತೀನಿ. ಆ್ಯಂಡ್ ಇದು ಡೇ 4 ವ್ಲಾಗ್ ಈ ರೀತಿ ಆಗಿತ್ತು. ಪಪಾಯದಾಗಿರ್ಬೋದು, ಟೊಮೆಟೊ ಬಾತ್ದೆಲ್ಲ ಚೆನ್ನಾಗಿ ವೀಡಿಯೋ ತೆಗ್ದಿದ್ದೆ. ಏನು ಮಾಡಲಿ, ಅದು ಕೂಡ ನನ್ನ ಹಣೆ ಬರಹನೇ. ಸಾರಿ ಗೈಸ್, ನಿಮಗೆ ಈ ಹಣೆ ಬರಹ ಅಂತ ಹೇಳಿ ಇರಿಟೇಟ್ ಆಗಿದ್ದರೆ. ಸೊ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ವೀಡಿಯೋನ ತುಂಬ ಸ್ಲೋ ಮಾಡಿದ್ದೀನಿ, ಬಿಕಾಸ್ ಚಿಕ್ಕ ಕ್ಲಿಪ್ಪಿಂಗ್ ಸಿಕ್ತು, ಅದಕ್ಕೋಸ್ಕರ ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.